ಮುಂಜಾನೆ 8 ಸೇರಬೇಕು. ಏಕಕಾಲಕ್ಕೆ ಒಂದೇ ಕಡೆ ಎಲ್ಲಿ ಸೇರಂಗಿಲ್ಲ. ಯಾವುದೇ ಸ್ಟೇಜ್ ಫಂಕ್ಷನ್ ಇಲ್ಲ. ಈಗ ಎಲ್ಲಿ ಕುಂತಿಲ್ಲ. ಅದೇ ನೀವು ಕೈ ಹಿಡ್ಕೊಂಡಿದ್ರು 9 ಗಂಟೆಗೆ ಕೈ ಹಿಡ್ಕೊಂಡಿದ್ರು. ಹೌದಾ? ಸೊ 15 ನಿಮಿಷದ ತಿಳ್ಕೊಂಡು ನಿಲ್ಲಕ್ಕೆ ಆಗೋದಿಲ್ಲ. ಕೈ ಹಿಡ್ಕೊಂಡು ಮೇಲೆ ಒಂದು 5 ನಿಮಿಷ ಹಿಡ್ಕೊಂಡ ಮೇಲೆ ಆ 3 ಮಂದಿ ದೂರ ಪಟ್ಟಣ ಅಲ್ಲಿ ಕಾರ್ಯಕ್ರಮ. ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ 8 ಅವರವರು ಜಾಗ ಕೊಟ್ಟಿರ್ತೀವಿ ನಾವು. ಈಗ ನಮ್ಮ ಮುಂದೆ 30 ಕಿಲೋಮೀಟರ್ ಬರ್ತೀವಿ. ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅನ್ನೋದು ಹೇಳಿದ್ರು. ಕರೆಕ್ಟಾ? ಸೊ ಮಲ್ಲಿಕಾರ್ಜುನಪುರ ಗಡಿಯಿಂದ ಸ್ಟಾರ್ಟ್ ಆಗ್ತೀವಿ. ಸೊ ಸ್ಟಾರ್ಟ್ ಆಗ್ತದೆ ರೋಡ್ ಸ್ಟೇಟ್ 8 ಟೈಮ್ ಎಲ್ಲರೂ ಸ್ಟಾರ್ಟ್ ಆಗಿ ಏನಾಗ್ತದೆ ಅಂತಿಲ್ಲ. ಅವರು ಒಬ್ಬರೊಬ್ಬರು ಕೈ ಹಿಡ್ಕೊಂಡು ನಿಂದರು ಅಷ್ಟೇ. ಸ್ಟೇಜ್ ಫಂಕ್ಷನ್ ಒಂದೇ ಕಡೆ ಯಾರು ಸಿಗಲಿಲ್ಲ. ಅವ್ರು ನಾವು ಎಲ್ಲಿ ಕೈ ಹಿಡ್ಕೊಂಡಿದ್ದು ನಮ್ಗೆ ಗೊತ್ತಾಗೋದಿಲ್ಲ. ಹೌದಾ? ಸೊ ನಮ್ಮವ್ರು ಏನ್ ಮಾಡ್ತಾರೆ, ತಹಶೀಲ್ದಾರ್ ಇಒ ಬಿಇಒ ಈಗ 330 ಕಿಲೋಮೀಟರ್ ಮಲ್ಲಿಕಾರ್ಜುನಪುರ ಗಡಿಯಿಂದ ಕೊಪ್ಪಳ ಗಡಿ ಬೆಳಗ್ಗೆ ನಾವು ಹಿಡ್ಕೊಂಡು 30 ಕಿಲೋಮೀಟರ್. ಇವ್ರೇನ್ ಮಾಡ್ತಾರೆ, ಯಾವ ಸ್ಕೂಲ್ ಹೋದ್ರು ಯಾವ ಊರಲ್ಲಿ ಹೋಗಿ ಎಷ್ಟು ಕಿಲೋಮೀಟರ್ ನಿಂದಿರಬೇಕು, ಆ ಕಿಲೋಮೀಟರ್ದಲ್ಲಿ ಯಾವ ಪಾಯಿಂಟ್ ಯಾವ ಪಾಯಿಂಟ್ ನಿಂದಿರಬೇಕು, ಯಾರು ಎಲ್ಲಿಂದ ನಿಂದಿರಬೇಕು, ಯಾವ ಪಾಯಿಂಟ್ ಎಲ್ಲಿ ನಿಂದಿರಬೇಕು, ಸಂಘ ಸೋದರರು ಎಲ್ಲಿ ನಿಂದಿರಬೇಕು, ರೈತ ಸಂಘದವರು ಎಲ್ಲಿ ನಿಂದಿರಬೇಕು, ಸಾರ್ವಜನಿಕರು ಎಲ್ಲಿ ನಿಂದಿರಬೇಕು, ಸ್ಕೂಲ್ ಅವರ ಯಾವ ಸ್ಕೂಲ್ ಎಲ್ಲಿ ನಿಂದಿರಬೇಕು ಅಂತೇಳಿ 30 ಕಿಲೋಮೀಟರ್ ಒಂದು ಪ್ಲಾನ್ ಮಾಡಿ ಎಲ್ಲರೂ ಕಳಿಸ್ತಾರೆ. ಅವತ್ತು 8 ಸ್ಕೂಲ್ ಮತ್ತು ಕಾಲೇಜಿನವರು ಅವರವರ ವಾಹನಗಳು ಅದು ಸ್ಕೂಲ್ ವಾಹನಗಳಲ್ಲಿ ಆ ಪಾಯಿಂಟ್ ಹೋಗಿ ಗಾಡಿ ಸೈಡ್ ನಿಲ್ಲಿಸಿ ಆ ಊರಲ್ಲಿ ಚೇಂಜ್ ಕಂಪ್ಲೀಟ್ ಮಾಡಬೇಕು. ಕೈ ಹಿಡ್ಕೊಂಡು ನಿಲ್ಲೋದಷ್ಟೇ. ಡೈರೆಕ್ಟರು ಮಾನವ ಸರಕುಗಳ ರಚನೆ ಆಗಬೇಕು. ಕಂಟಿನ್ಯೂ ಏನಾಗುತ್ತೆ, ಒಂದು ಊರಿಂದ ಇನ್ನೊಂದು ಊರಿಗೆ 10 ಕಿಲೋಮೀಟರ್ ದೂರ